ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಡಿಫ್ರೆನ್ಸ್ ಅಂದರೆ ಜರ್ನಿಯಲ್ಲಿ, ಫಿಲ್ಮ್ ಜರ್ನಿಯಲ್ಲಿ ಒಂದು ಕಷ್ಟ ಆಗೋದು ಮಂಗಳೂರಿನವರಿಗೆ ಒಂದು ಪ್ರಾಬ್ಲಮ್ ಇದೆ, ಸ್ವಾಭಿಮಾನ ಪ್ರಾಬ್ಲಮ್ ಡೆಫಿನೆಟ್ ಆಗಿ. ಆಮೇಲೆ ಒಂದು ಸಣ್ಣ ಡಿಫ್ರೆನ್ಸ್ ಇರೋದು, ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಒಂದು ಸಣ್ಣ ಎಳೆ ಮಾತ್ರ ಇರೋದು. ಯಾಕಂದರೆ ಅದು ಹೆಂಗೂ ತಿರುಗುವುದು. ನಮಗೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಎಲ್ಲಿ ಹೋಗಿ ಕೆಲಸ ಕೇಳಲಿಕ್ಕೆ ಬರಲ್ಲ. ಈಗ ಬೇರೆಯವ್ರು ಬಂದರೆ ನೆಕ್ಸ್ಟ್ ಮಾಡೋಣ, ಜೊತೆಗೆ ಮಾಡೋಣ ಅಂತ ಹೇಳ್ತಾರೆ. ನಾವು ಲೈಫಲ್ಲಿ ಅದು ಹೇಳೋಕ್ಕೆ ಬರೋದಿಲ್ಲ. ಕೆಲಸ ಮಾಡೋಣ, ನೆಕ್ಸ್ಟ್ ನೀವು ಕೊಡ್ತೀರಾ, ಅದು ಯಾವತ್ತೂ ಲೈಫಲ್ಲಿ ಕೇಳಿ ಅಭ್ಯಾಸ ಇಲ್ಲ. ಇದು ಸ್ವಲ್ಪ ದಕ್ಷಿಣ ಕನ್ನಡದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಅವ್ರು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿಂದ ಹೋಗುವಾಗ ಮೇಜರ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಬಟ್ ಒಂದು ಖುಷಿ ಅಂದರೆ ಐ ಡೋಂಟ್ ನೋ, ನಾನು ಯೋಚನೆ ಮಾಡಿದೆ, ಏನು ಪ್ಲ್ಯಾನ್ ಮಾಡಿದೆ, ಡೈರೆಕ್ಟ್ ಹೋಗಿ ಇನ್ನೂ ಜರ್ನಿ ಸಾಗ್ತಾ ಇದೆ. ಇವತ್ತು ಸಾಧನೆ ಅಂತಾರೆ, ನಾನಿನ್ನು ಇದೇನ ಸಾಧನೆ, ನಾನು ಇನ್ನೇನೋ ಮಾಡಬೇಕು ಅನಿಸ್ತಾ ಇದೆ. ಸೊ ಸಾಧನೆಗೆ ಐ ಥಿಂಕ್ ಶುರು ಮತ್ತು ಕೊನೆ ಯಾವುದೂ ಇಲ್ಲ. ಯು ಹ್ಯಾವ್ ಟು ಜಸ್ಟ್, ನನ್ನ ಲೆಕ್ಕದಲ್ಲಿ ಬೀಯಿಂಗ್ ಹ್ಯಾಪಿ ಇನ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ನಾನು ಹೇಳೋದು, ಎಲ್ಲರೂ ಕೆಲವರು ಹೆಸರು ಮಾಡಬೇಕಂತ ಇರುತ್ತೆ, ಕೆಲವರು ದುಡ್ಡು ಮಾಡಬೇಕಂತ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಇದು ಬಂದರೆ ನಾನು ಖುಷಿಯಾಗಿರ್ತೀನಿ ಅಂತ. ಖುಷಿ ಸಿಗೋದು ಮನಸ್ಸಲ್ಲಿ. ನಾನು ಯಾವುದೋ ಒಂದು ಲೈನ್ ಬರೆದಿದೆ, ಹಾಡು ಫಸ್ಟ್ ಲಿರಿಕ್ಸ್ ಬರೆದಿದೆ ಒಂದು ಪಿಕ್ಚರಿಗೆ. ಅದೊಂದು ಲೈನು ನನಗೆ ಬರ್ದಂಥ ಖುಷಿ ಇದೆ. ಅದು ಸುಖವು ಬೇಕೇ ಬೇಕು ಎನ್ನುತ್ತ ಮನುಷ್ಯ ಕಷ್ಟಪಡುವನಿಲ್ಲಿ ಶಾಶ್ವತ ಅಂತ. ಸುಖ ಬೇಕು ಅಂತ ಮನುಷ್ಯ ಲಾಸ್ಟ್ ಸಾಯೋದನ್ನು ಕಷ್ಟಪಡ್ತಾ ಇರ್ತಾನೆ, ಸುಖ ಅಂತ ಪಡೆಯಲ್ಲ ಅವನು. ಸುಖ ಬೇಕು ಅಂತ ಆಸೆಯಲ್ಲೇ ಇರ್ತಾನೆ, ಅವನು ಎಲ್ಲ ಕೂಡಿರ್ತಾನೆ, ಅವನ ಮಕ್ಳಿಗೆ ಇಡ್ತಾನೆ, ಕರೆಕ್ಟಾಗಿ ಮಕ್ಕಳು ಹುಡ್ತಾರೆ ಅವರಿಗೆ. ಸೊ ಪ್ರತಿಯೊಂದು ಅಷ್ಟೇ, ಅದು ಯಾವುದು ಬೇಸಿಕಲಿ ಯು ಹ್ಯಾವ್ ಗಾಟ್ ಒನ್ ಲೈಫ್, ಯು ಹ್ಯಾವ್ ಟು ಎಂಜಾಯ್ ಪ್ರತಿಯೊಂದು ದಿವಸ ಸೆಕೆಂಡು ಖುಷಿಯಾಗಿರ್ಬೇಕು ಅಷ್ಟೇ. ಜೀವನ ಅನ್ನೋದು ಅಷ್ಟೇ ಅಂತ ನಾನು ತಿಳ್ಕೊಂಡಿದ್ದೀನಿ. ತಪ್ಪಾಗಿರ್ಬೋದು, ನಂಗೆ ಗೊತ್ತಿಲ್ಲ.